ನಮಸ್ಕಾರ, ನಾನು ಶುಭಾ. ಉಳಿದಿರೋ ದೋಸೆ ಹಿಟ್ಟನ್ನು ಕುದಿಯೋ ನೀರೊಳಗಡೆ ಹಾಕಿ ನೋಡಿ. ಗ್ಯಾಸ್ ಮೇಲೆ ಒಂದು ಬಾಣಲಿನೋ ಪಾತ್ರೆನೋ ಇಟ್ಕೊಂಡು ಒಂದು ಕಪ್ಪಷ್ಟು ನೀರು ಮತ್ತು 1 ಕಪ್ಪಷ್ಟು ದೋಸೆ ಹಿಟ್ಟು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಉಳಿದಿರುತ್ತಲ್ಲ, ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟು ಯಾವುದಾದ್ರೂ ತಗೋಬೋದು. ಇದಕ್ಕೆ ನಾನು ಉಪ್ಪು ಸೇರಿಸಿದ್ದೆ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಅಕಸ್ಮಾತಾಗಿ ನಿಮಗೆ ದೋಸೆ ಹಿಟ್ಟಿಗೆ ನಾವು ಸೇರಿಸಿಲ್ಲ ಅನ್ನೋರು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ನಾನು ಮೊದಲೇ ದೋಸೆ ಮಾಡಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿಲ್ಲ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅಕ್ಕಿ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ. ಒಂದೇ ಸತಿ ಹಾಕ್ಕೋಬಾರ್ದು, ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಪೂರ್ತಿ 1 ಕಪ್ಪು ಹಿಡಿಯುತ್ತೆ ನನಗೆ. ನೀವು ನೋಡ್ಕೊಳ್ಳಿ, ಅಕಸ್ಮಾತ್ ನಿಮ್ಮದು ಕರೆಕ್ಟಾಗಿ ಸರಿ ಹೋಗಿದೆ ಅಂದರೆ ಸ್ವಲ್ಪ ಬಿಟ್ಬಿಡಿ. ಇಲ್ಲಾಂದರೆ ಪೂರ್ತಿ 1 ಕಪ್ ಹಾಕ್ಕೊಬಿಡ್ಬೇಕು. ಕೈ ಬಿಡ್ದೀರ ತಿರುಗಿಸ್ತಾ ಇರಿ, ಚೆನ್ನಾಗಿ ಗಂಟಿಲ್ದೀರ ನೋಡ್ಕೋಬೇಕು. ನೋಡಿ, ನಾನು ಗಂಟಿಲ್ದೀರ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಸೇಮ್ ಹಿಂಗೆ ತಿರುಗಿಸ್ತಾ ಇರಿ. ಗ್ಯಾಸ್ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀವು ಆದಷ್ಟು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಲ್ಲ ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಹಿಟ್ಟು ರೆಡಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಇದರೊಳಗಡೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮಕ್ಳಿಗೆ ಮಾಡ್ತಾಯಿದ್ರೆ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ. ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಅಚ್ಚಕಾರದ ಪುಡಿನೇ ಸ್ವಲ್ಪ ಸೇರಿಸ್ಕೋಬೋದು, ನಿಮ್ಮ ಚಾಯ್ಸು. ಎಲ್ಲನೂ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ. ನೋಡಿ, ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಯಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಇದೆ ಅಷ್ಟೇ, ಜಾಸ್ತಿ ಏನು ಬಿಸಿ ಇಲ್ಲ. ಸ್ವಲ್ಪ ಬಿಸಿ ಇದ್ದಂಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡಿ. ನೋಡಿ, ಮತ್ತೆ ಸ್ಪೂನಲ್ಲಿ ಚೆನ್ನಾಗೆಲ್ಲ ಹಿಟ್ಟಿಗಿಡ್ಸೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲೇ ನೀವು ಗ್ಯಾಸ್ ಮೇಲೆ ಆಯಿಲ್ ಇಟ್ಬಿಟ್ಟಿರಿ. ಬಾಂಡಿಯಲ್ಲಿ ಹಂಗೆ ಇಟ್ಬಿಟ್ಟು ಇದನ್ನು ಸೇಮ್ ವಡೆ ಮಾಡ್ಕೊತೀವಲ್ಲ, ಆ ಶೇಪು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಎಣ್ಣೆಗೆ ಬಿಡ್ತಾ ಇರೋದು. ಕಾಮನ್ನಾಗಿ ನಾವು ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಉಳಿದಿದೆ ಅಂತಂದರೆ ಏನು ಮಾಡ್ತೀವಿ, ಸಂಜೆ ಟೈಮು ಪಡ್ಡು ಮಾಡ್ತೀವಿ ಅಲ್ವಾ. ಇದು ಡಿಫ್ರೆಂಟ್ ಆಗಿರುತ್ತೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಷ್ಟೇ ಡಿಫ್ರೆಂಟಾಗಿ, ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಆಯಿಲಲ್ಲಿ ಬಿಟ್ಟ ಮೇಲೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಕಡೆ ತಿರುಗಿಸ್ಕೊಬಿಡಿ. ಒಳ್ಳೆ ಕಲರ್, ಬ್ರೌನ್ ಕಲರ್ ಬರಬೇಕು. ನೋಡಿ, ಕಲರ್ ನೋಡ್ತಾ ಇದ್ದೀರಲ್ಲ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಸೈಡ್ ಪ್ಲೇಟ್ಗೆ ತಗೋಬಿಡಿ. ಇದನ್ನು ಯಾವುದಾದ್ರೂ ಚಟ್ನಿ ಜೊತೆ ಸರ್ವ್ ಮಾಡಿ. ಸಂಜೆ ಟೈಮ್ ಅಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಉಳಿದಾಗ ಕಮ್ಮಿ 1 ಕಪ್ ಹಂಗಿದ್ದಾಗ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಪ್ಲೀಸ್ ವಿಡಿಯೋಗೆ ಹಂಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.